ಈಗ ಮಾತ್ಗೂ ಸಹಾಯ ತಗೊಳ್ಳೋ ಅಭ್ಯಾಸ ಆಯ್ತು ಅಂದ್ರೆ ಆಗ ನೀವು ದುರ್ಬಲ ಆಗ್ತಾ ಹೋಗ್ತೀರ. ನಿಮ್ದೇ ಒಂದ್ ದಾರಿ ಮಾಡ್ಕೊಳ್ಳೋದನ್ನ ಬಿಟ್ಟು ನೀವು ಮಾತ್ಗೂ ಇನ್ನೊಬ್ಬರ ಹತ್ರ ಸಹಾಯ ತಗೋತೀರ. ಇನ್ನೊಂದು ವಿಷಯ, ಸಹಾಯದ ಜೊತೆನೆ ಸೇರ್ಕೊಂಡ್ ಬರೋದು ಉಪಕೃತ ಭಾವನೆ. ಅಂದ್ರೆ ಯಾರಿಂದ ಸಹಾಯ ತಗೊಂಡಿರ್ತೀರೋ ಅವ್ರೆದುರಿಗೆ ತಗ್ಗಿ ಬಗ್ಗಿ ಇರ್ಬೇಕಾಗತ್ತೆ. ಅದಕ್ಕೆ ಸಂಕಷ್ಟದಲ್ಲೂ ಯೋಚನೆ ಮಾಡಿ ಸಹಾಯ ತಗೊಳ್ಳಿ. ಯಾಕೆಂದ್ರೆ ಸಂಕಟ ಏನೋ ಒಂದಷ್ಟು ದಿನ ಆದ್ಮೇಲೆ ಹೊರಟೋಗುತ್ತೆ, ಆದ್ರೆ ಆ ಉಪಕಾರದ ಋಣದ ಭಾರ ಜೀವನ ಪೂರ್ತಿ ನಿಮ್ ಮೇಲಿರುತ್ತೆ. ರಾಧೇ ರಾಧೆ. ನೋಡಿ, ನಮ್ಮವ್ರು ಯಾರು ಅಂದ್ರೆ ನಮ್ ಸುಖದಲ್ಲಿ ನಮ್ ಜೊತೆ ಇರೋರಲ್ಲ. ನಮ್ಮವ್ರು ಯಾರು ಅಂದ್ರೆ ನಮ್ಮ ದುಃಖದಲ್ಲಿ ಆರಂಭದಿಂದ ಹಿಡಿದು ಕೊನೆ ತನಕ ನಮ್ ಜೊತೆ ಇರೋರು. ನೆನಪಿಟ್ಕೊಂಡಿರಿ, ಸುಖದ ಸಮಯದಲ್ಲಿ ನಿಮ್ ಜೊತೆ ಯಾರು ಸೇರ್ಕೋತಾರೋ ಅವ್ರು ಯಾರು ಅಂದ್ರೆ ಅವರನ್ನ ನೀವ್ ಇಷ್ಟಪಡೋರು. ಆದ್ರೆ ಯಾರು ದುಃಖದ ಸಮಯದಲ್ಲಿ, ಸಮಸ್ಯೆಯಲ್ಲಿ, ನೋವಲ್ಲಿ, ಒಂಟಿತನದಲ್ಲಿ ನಿಮ್ ಜೊತೆ ನಿಂತಿರ್ತಾರೋ, ಯಾವಾಗ್ಲೂ ನಿಮ್ ಜೊತೆ ಇರ್ತಾರೋ ಅವ್ರು ಯಾರು ಅಂದ್ರೆ ಅವರು ನಿಮ್ಮನ್ನ ಇಷ್ಟಪಡೋರು. ಈಗ ಯಾರನ್ನ ನಮ್ಮವರು ಮತ್ತೆ ಯಾರನ್ನ ಪರಕೀಯರನ್ನ ಮಾಡ್ಕೋಬೇಕು ಅನ್ನೋ ನಿರ್ಧಾರ ನಿಮ್ಮದೇ. ರಾಧೇ ರಾಧೆ. ಕಣ್ಣನ್ನ ಮುಚ್ಕೊಂಡು ಯಾರ ಮೇಲಾದ್ರೂ ವಿಶ್ವಾಸ ಅಥವಾ ಭರವಸೆ ಇಡೋದಕ್ಕೂ ಮೊದಲು ಸ್ವತಃ ನಿರ್ಧಾರ ಮಾಡಿ ಯಾರನ್ನ ನಂಬಬೇಕು, ಯಾರ ಮೇಲೆ ಭರವಸೆ ಇಡಬೇಕು ಅಂತ. ನಾನು ಹೇಳೋದೇನು ಅಂದ್ರೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಯಾಕೆ ಅಂದ್ರೆ ಪ್ರಪಂಚದಲ್ಲಿ ನೀವ್ ಮಾಡೋಕಾಗದೆ ಇರೋದು ಯಾವುದೂ ಇಲ್ಲ. ಕೇವಲ ಕೆಲಸ ಮಾಡ್ತಾ ಹೋಗಿ. ಭರವಸೆ ಇಡೋದಾದ್ರೆ ಆ ದೇವರ ಮೇಲೆ. ಅವನು ನಿಮ್ಮ ಕೆಲಸ ನೋಡಿ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನ ಕೊಟ್ಟೆ ಕೊಡ್ತಾನೆ. ನಿಮಗೆ ಸಫಲತೆ ಕೂಡ ಕೊಡ್ತಾನೆ. ಒಂದ್ ವೇಳೆ ನಿಮ್ಮ ನಂಬಿಕೆ ಅಚಲವಾಗಿದ್ರೆ, ಪರಿಶ್ರಮ ಸತತವಾಗಿದ್ರೆ, ಆಗ ದೇವರು ನಿಮ್ಮ ಭರವಸೆಯನ್ನ ಖಂಡಿತವಾಗ್ಲೂ ಸುಳ್ಳು ಮಾಡೋದೇ ಇಲ್ಲ. ಬನ್ನಿ ನನ್ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ. ಬಹುತೇಕ ಜನಕ್ಕೆ ಒಂದು ಆಕ್ಷೇಪ ಇರುತ್ತೆ. ಏನು ಅಂದ್ರೆ ಜನ ನಮ್ಮನ್ನ ಯಾವಾಗ ನೆನೆಸ್ಕೋತಾರೆ ಅಂದ್ರೆ ಅವ್ರಿಗೆ ಸಮಯ ಇದ್ದಾಗ, ಅವರಿಗೆ ನಮ್ಮ ಅಗತ್ಯ ಇದ್ದಾಗ ಅಥವಾ ಏನೋ ಕೆಲಸ ಇದ್ದಾಗ. ಯಾವಾಗ ಈ ಸಮಯ ಸರಿದು ಹೋಗುತ್ತೋ, ಅವ್ರ ಕೆಲಸ ಮುಗಿದು ಹೋಗುತ್ತೋ, ಆಗ ನಮ್ಮಿಂದ ದೂರ ಆಗಿ ಹೋಗ್ತಾರೆ, ಮರ್ತೆ ಹೋಗ್ತಾರೆ ನಮ್ಮನ್ನ. ಈಗಿದೆಲ್ಲ ಯೋಚಿಸಿದ್ರೆ ಬೇಸರ ಖಂಡಿತ ಆಗತ್ತೆ. ಎಷ್ಟೋ ಸಲ ಸಂಬಂಧಿಗಳಿಂದ, ಗೆಳೆಯರಿಂದ, ನಮ್ಮ ಹೊಣೆಗಳಿಂದ ನಮ್ಮ ಮನಸ್ಸು ತುಂಬ ಹೋಗುತ್ತೆ. ಆದ್ರೆ ಈ ರೀತಿ ನಿಮಗೂ ಆದ್ರೆ ಆಗ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇದೇ ಪರಿಸ್ಥಿತಿನ ಬೇರೆಯೇ ಒಂದು ದೃಷ್ಟಿಕೋನದಿಂದ ನೋಡೋ ಪ್ರಯತ್ನ ಮಾಡಿ. ನೆನಪಿಟ್ಕೊಂಡಿರಿ, ವ್ಯಕ್ತಿ ದೀಪನ ಯಾವಾಗ ನೆನೆಸ್ಕೊತಾನೆ ಅಂದ್ರೆ ಅವನ ಜೀವನದಲ್ಲಿ ಅಂಧಕಾರ ಇದ್ದಾಗ. ನೀವು ಸಂತೋಷ ಪಡ್ಕೊಳ್ಳಿ. ಯಾಕೆ ಅಂದ್ರೆ ನೀವು ಯಾರ್ದೋ ಜೀವನದಲ್ಲಿ ಪ್ರಕಾಶದ ಆ ಕಿರಣ ತರೋದಕ್ಕೆ ನಿಮಗೆ ಅವಕಾಶ ಇದೆ. ಯಾರಿಗೋ ಒಂದು ಒಳ್ಳೆ ದಾರಿ ತೋರ್ಸೋದಕ್ಕೆ, ಯಾರಿಗೋ ಸಹಾಯ ಮಾಡೋದಕ್ಕೆ, ಈ ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ. ಯಾರಿಂದ ಯಾವ ಆಸೆನೂ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಯಾರಿಗೆ ನಿಮ್ಮ ಅಗತ್ಯ ಎಷ್ಟಿದೆಯೋ ಅಷ್ಟು ಅವ್ರಿಗೆ ಸಹಾಯ ಮಾಡಿ. ಅಷ್ಟೇ ಪ್ರೀತಿ ಎಲ್ರಿಗೂ ಕೊಡಿ. ಮತ್ತೆ ಇದೇ ಪ್ರೀತಿಯಿಂದ ನನ್ ಜೊತೆ ಹೇಳಿ ರಾಧೇ ರಾಧೆ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮವರಿಗೆ ಭಾರವಾಗಿರ್ತೀರಾ ಅಂತಂದ್ರೆ ನೀವು ನಿಮ್ಮವರನ್ನ ಎಷ್ಟು ಬೇಕಾದ್ರೂ ಪ್ರೀತಿ ಮಾಡಿ. ಅವರು ಬೇಡ ಅಂದ್ರೂ ಎಂಥ ಸಮಯ ಬರುತ್ತೆ ಅಂದ್ರೆ ನಿಮ್ಮವರೇ ನಿಮ್ಮನ್ನ ಖಂಡಿತವಾಗ್ಲೂ ದೂರ ಮಾಡ್ಬಿಡ್ತಾರೆ. ಅದಕ್ಕೆ ಯಾವಾಗ್ಲೂ ಸ್ವಾವಲಂಬಿಯಾಗಿರೋದನ್ನ ಕಲ್ತ್ಕೊಳ್ಳಿ. ಸತತವಾಗಿ ಪರಿಶ್ರಮ ಹಾಕ್ತಾ ಇರಿ. ಯಾರ ಮೇಲೂ ನೀವು ಭಾರ ಆಗ್ಬೇಡಿ. ಬದಲಾಗಿ ಅವರ ಜೊತೆ ಸೇರಿ ಭಾರವನ್ನ ಎತ್ತಿ. ಹಾಗೆ ಮಾಡೋದ್ರಿಂದ ನಿಮ್ಮ ಗೌರವನೂ ಕೂಡ ಹೆಚ್ಚಾಗತ್ತೆ. ಹಾಗೆ ಸಂಬಂಧಗಳಲ್ಲಿ ನಿಮಗೆ ಬೆಲೆ ಕೂಡ ಇರುತ್ತೆ. ಬನ್ನಿ ನನ್ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ. ಜೀವನದಲ್ಲಿ ಯಾವತ್ತಿಗೂ ಮೋಸ ಮಾಡಬೇಡಿ. ಅದನ್ನ ಎಷ್ಟೇ ಮುಚ್ಚಿಡೋ ಪ್ರಯತ್ನ ಪಟ್ಟರೂ ಪ್ರಪಂಚದ ಎದುರಿಗೆ ಖಂಡಿತ ಬರುತ್ತೆ. ಇದರಿಂದ ಕಲಿಯೋ ಪಾಠ ಏನು ಅಂದ್ರೆ ಯಾರ ಜೀವನದಲ್ಲಾದ್ರೂ ಐಶ್ವರ್ಯ, ಧನ, ಧಾನ್ಯ ಬರೋದ್ರಿಂದ ಅವರ ಬುದ್ಧಿಯಲ್ಲಿ ವೃದ್ಧಿಯಾಗೋದಿಲ್ಲ, ಅವರ ನಡತೆ ಸರಿ ಹೋಗೋದಿಲ್ಲ. ಇದು ಯಾವಾಗ ಆಗತ್ತೆ ಅಂದ್ರೆ ಆ ವ್ಯಕ್ತಿ ಇಷ್ಟಪಟ್ಟಾಗ ಮಾತ್ರ. ಅದರ ಬಗ್ಗೆ ಯೋಚನೆ ಮಾಡಿದಾಗ, ಅದಕ್ಕೆ ಕೆಲಸ ಮಾಡಿದಾಗ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಬುದ್ಧಿ ಮತ್ತು ನಡತೆಯನ್ನ ಸಹಜವಾಗಿ ಉತ್ತಮವಾಗಿ ಇಟ್ಕೋತಾನೋ ಆಗ ಅವನು ಬಡವನಾಗಿದ್ರೂ ಕೂಡ ಧನ ಖಂಡಿತ ಸಂಪಾದಿಸ್ತಾನೆ. ಒಂದು ಕಮಲದ ಹಾಗೆ. ಒಂದು ಕಮಲ ಕೆಸರಲ್ಲಿ ಹುಟ್ಟಿದ್ರೂ ಕೂಡ ಒಂದು ದಿನ ಇದೇ ಕಮಲ
ದೇವರ ಶೃಂಗಾರಕ್ಕೆ ಅರ್ಹವಾಗಿರುತ್ತೆ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ. ಜೀವನದಲ್ಲಿ ಯಾವತ್ತೂ ಯಾರನ್ನು ಆಕಾರದಿಂದ ಅಳಿಬೇಡಿ. ಮತ್ಯಾವತ್ತು ನೀವು ಸಣ್ಣದಾಗಿದ್ದೀರಾ ಅಂತ ದುಃಖ ಪಡಬೇಡಿ. ಯಾಕೆಂದ್ರೆ ಸಣ್ಣ ಆಕಾರನೇ ಸಮಯ ಬಂದಾಗ ದೊಡ್ಡ ದೊಡ್ಡ ಆಕಾರಗಳನ್ನೇ ಸಮಾಪ್ತಿ ಮಾಡಾಕತ್ತೆ. ಅದಕ್ಕೆ ನಿಮಗಿಂತ ದೊಡ್ಡವರ ಮುಂದೆ ನಿಮ್ಮನ್ನ ನೀವು ಕೇಳು ಅನ್ಕೋಬೇಡಿ. ಹಾಗೆ ನಿಮ್ಗಿಂತ ದುರ್ಬಲರನ್ನ ಯಾವತ್ತೂ ಅವಮಾನ ಮಾಡಬೇಡಿ. ಎಲ್ರೂ ಹೇಗಿದ್ದೀವೋ ಹಾಗೆ ಸುಂದರವಾಗಿದ್ದೀವಿ. ಈ ಸೃಷ್ಟಿನ ಗೌರವಿಸೋದನ್ನ ಕಲೀರಿ. ರಾಧೇ ರಾಧೆ. ಕೆಟ್ಟ ಮಕ್ಕಳಿಗೋಸ್ಕರ ಯಾಕೆ ಕೂಡಿಡ್ಬೇಕು? ಒಳ್ಳೆ ಮಕ್ಕಳಿಗೋಸ್ಕರ ಯಾಕೆ ಕೂಡಿಡ್ಬೇಕು? ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸಿ, ದುಡ್ಡಲ್ಲ. ಮಕ್ಕಳಲ್ಲಿ ಸಂಸ್ಕಾರ ಇದ್ರೆ ಸ್ವತಃ ಅವರೇ ಒಂದು ಲೋಕನೇ ಕಟ್ಕೋತಾರೆ. ಸಂಸ್ಕಾರ ಇಲ್ಲದೆ ಇದ್ರೆ ನೀವು ಕಟ್ಟಿದ ಲೋಕನೂ ಹಾಗೇನೆ ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ಜೀವನದಲ್ಲಿ ಏನಾದ್ರೂ ಸಂಗ್ರಹ ಮಾಡಿದ್ರೆ ಜ್ಞಾನವನ್ನ ಸಂಗ್ರಹಿಸಿ, ಪ್ರೇಮವನ್ನ ಸಂಗ್ರಹಿಸಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ. ನಮ್ಗೆಲ್ರಿಗೂ ಸಮಯದ ಮಹತ್ವ ಚೆನ್ನಾಗಿ ಗೊತ್ತು. ಸಮಯನೇ ನಮ್ಮನ್ನ ಉದ್ಧಾರ ಮಾಡುತ್ತೆ, ಸಮಯನೇ ನಮ್ಮನ್ನ ನಾಶ ಮಾಡುತ್ತೆ. ಒಂದ್ಸಲ ನಮ್ ಸಮಯ ಚೆನ್ನಾಗಿದ್ರೆ ಇನ್ನೊಂದ್ಸಲ ತುಂಬಾ ಕೆಟ್ಟ ಸಮಯ ಬರುತ್ತೆ. ವಿಚಿತ್ರವಾದ ವಿಷಯ ಏನು ಅಂದ್ರೆ, ಹೀಗಿದ್ರೂ ನಾವು ಸಮಯನೇ ವ್ಯರ್ಥ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಸಮಯ ಕೇವಲ ಹೋಗುತ್ತೆ, ಯಾವತ್ತೂ ಬರೋದಿಲ್ಲ. ಅದಕ್ಕೆ ಸಮಯದ ನಿರೀಕ್ಷೆಯಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಏನೇ ಮಾಡೋದಿದ್ರು ಇವತ್ತೇ, ಈಗ್ಲೇ, ಈ ಕ್ಷಣನೇ ಶುರು ಮಾಡಿ. ಅದು ಬೇಕಿದ್ರೆ ಯಾರಿಗೂ ಖುಷಿ ಕೊಡೋದಿರಬಹುದು, ಅಥವಾ ನಮ್ಮನ್ನೇ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಇರಬಹುದು. ಏನೇ ಆಗಿರ್ಲಿ, ವಿಳಂಬ ಮಾಡಬೇಡಿ. ಯಾಕೆಂದ್ರೆ ಸಮಯ ಯಾರಿಗ್ ಸಹಾಯ ಮಾಡೋದು ಅಂದ್ರೆ ಸಮಯನ ಗೌರವ ಕೊಡುವಂತವರಿಗೆ. ರಾಧೇ ರಾಧೆ. ನಾನ್ ನಿಮ್ಮನ್ನ ಒಂದು ಕೇಳ್ತೀನಿ, ನೀವು ಈ ಪ್ರಪಂಚದಲ್ಲಿ ಏನ್ ಗಳಿಸಿದೀರಾ? ಧನ, ಸಂಪತ್ತು, ಬಟ್ಟೆ, ಆಭರಣ. ಬದುಕಿರುವಾಗ ಏನೆಲ್ಲ ಗಳಿಸಿದ್ರು ನೀವು ಹೋದ್ಮೇಲೆ ನಿಮ್ಮ ಹತ್ರ ಏನೂ ಇರೋದಿಲ್ಲ. ಇದಕ್ಕೆ ಉತ್ತರ ಒಂದೇ, ನಿಮ್ಮ ಕರ್ಮ. ಇದೊಂದೇ ನಿಮ್ಮದು. ನೀವು ಈ ಪ್ರಪಂಚದಿಂದ ಹೋದ್ಮೇಲೂ ಕೂಡ ಇದೊಂದೇ ನಿಮ್ಮ ಹೆಸರಿನಲ್ಲಿ ಜೀವಂತವಾಗಿ ಉಳಿಯುವಂಥದ್ದು. ನೀವೇನಾದ್ರೂ ದುಷ್ಕರ್ಮ ಮಾಡಿದ್ರೆ ಈ ಪ್ರಪಂಚ ನಿಮ್ಮನ್ನ ಒಂದು ತಪ್ಪು ಉದಾಹರಣೆಯಾಗಿ ತೋರ್ಸತ್ತೆ. ಆ ವ್ಯಕ್ತಿ ದೊಡ್ಡ ಪಾಪಿ, ಕೆಟ್ಟ ಕೆಲಸ ಮಾಡ್ತಿದ್ದ, ಆ ವ್ಯಕ್ತಿ ನಡೀತಿದ್ದ ದಾರಿಯಲ್ಲಿ ಯಾರೂ ಕೂಡ ನಡಿಬಾರ್ದು ಅಂತಾರೆ. ಆದ್ರೆ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಆಗ ಪ್ರಪಂಚ ಹೀಗೆ ಹೇಳುತ್ತೆ, ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದ, ಎಲ್ರನ್ನೂ ಪ್ರೀತಿಸ್ತಾ ಇದ್ದ, ಎಲ್ರಿಗೂ ಸಹಾಯ ಮಾಡ್ತಿದ್ದ, ನನಗೆ ತುಂಬಾ ಇಷ್ಟ ಆಗ್ತಿದ್ದ ಅಂತ. ಇದು ಉತ್ತಮವಾದ ಕೆಲಸ. ಆದ್ರಿಂದ ಪ್ರಪಂಚದಲ್ಲಿ ಧನ, ಸಂಪತ್ತು, ಆಭರಣ ಇವನ್ನೆಲ್ಲ ಗಳಿಸೋದ್ರಲ್ಲಿ ನಿಮ್ಮ ಸಮಯವನ್ನ ಹಾಳು ಮಾಡ್ಕೋಬೇಡಿ. ಉತ್ತಮವಾದ ಕರ್ಮಗಳನ್ನ ಮಾಡಿ. ಈ ಪ್ರಪಂಚದಿಂದ ದೂರ ಹೋಗೋದಕ್ಕೂ ಮುಂಚೆ ಇದೇ ನಿಮ್ಮ ಕರ್ಮಗಳು ಈ ಪ್ರಪಂಚದ ಮನಸ್ಸಿನಲ್ಲಿ ನಿಮ್ಮನ್ನ ಜೀವಂತವಾಗಿಡತ್ತೆ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ. ಸುಮ್ನೆ ಕೂತಿದ್ರೆ ಈ ಪ್ರಪಂಚದಲ್ಲಿ ಖಂಡಿತವಾಗ್ಲೂ ಏನೂ ಸಿಗೋದಿಲ್ಲ. ಸುಖ ಅನುಭವಿಸಬೇಕು ಅಂತಿದ್ರೆ ನೋವನ್ನು ಸಹಿಸ್ಕೋಬೇಕಾಗತ್ತೆ, ಕಷ್ಟನೂ ಪಡ್ಲೇಬೇಕಾಗತ್ತೆ. ಹಾಗಾಗಿ ಧೈರ್ಯದಿಂದ ಎಲ್ಲ ನೋವನ್ನ ಎದುರಿಸಿ, ಶೌರ್ಯದಿಂದ ಎಲ್ಲ ಕಷ್ಟ ಅನುಭವಿಸಿ. ಮತ್ತೆ ನನ್ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ.